ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು MTV ಚಾನಲ್. ಸೊ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇವತ್ತೊಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಆ ಕಥೆ ಏನೆಂದರೆ ಅಪ್ಪನ ಹಳೆಯ ಸೈಕಲ್. ಒಬ್ಬ ತಂದೆ ತನ್ನ ಮಗನಿಗೆ ಕೊಟ್ಟ ಹಳೆಯ ಸೈಕಲ್ ಆ ಹುಡುಗನ ಜೀವನವನ್ನೇ ಬದಲಿಸಿತು. ಇದು ಅರುಣ್ ಎಂಬ ಹುಡುಗನ ಕತೆ. ಅರುಣ್ ಒಂದು ಚಿಕ್ಕ ಹಳ್ಳಿಯಲ್ಲಿ ತನ್ನ ತಂದೆ ತಾಯಿಯ ಜೊತೆ ವಾಸಿಸುತ್ತಿದ್ದ. ಅವರ ಕುಟುಂಬ ತುಂಬ ಸಾಮಾನ್ಯವಾಗಿತ್ತು. ಅಪ್ಪ ದಿನವೂ ಸೈಕಲ್ನಲ್ಲೇ ಕೆಲಸಕ್ಕೆ ಹೋಗಿ ದುಡಿಯುತ್ತಿದ್ದ. ಅರುಣ್ಗೆ ಓದುವುದರಲ್ಲಿ ತುಂಬ ಆಸಕ್ತಿ. ಆದರೆ ಅವನಿಗೆ ಒಂದು ಆಸೆ ಇತ್ತು. ಶಾಲೆಯಲ್ಲಿದ್ದ ಕೆಲವು ಮಕ್ಕಳು ಹೊಸ ಸೈಕಲ್ನಲ್ಲೇ ಬರುತ್ತಿದ್ದರು. ಅರುಣ್ ಮಾತ್ರ ಪ್ರತಿದಿನ ನಡೆದುಕೊಂಡೇ ಶಾಲೆಗೆ ಹೋಗುತ್ತಿದ್ದ. ಒಂದು ದಿನ ಅವನು ಮನೆಗೆ ಬಂದು ಅಪ್ಪನಿಗೆ ಹೇಳಿದನು, ಅಪ್ಪ, ನನಗೂ ಒಂದು ಸೈಕಲ್ ಬೇಕು. ಅಪ್ಪ ಸ್ವಲ್ಪ ಸಮಯ ಮೌನವಾಗಿದ್ದರು. ಮಗ, ಈಗ ನಮ್ಮ ಬಳಿ ಹೊಸ ಸೈಕಲ್ ತೆಗೆದುಕೊಳ್ಳುವಷ್ಟು ಹಣ ಇಲ್ಲ. ಅರುಣ್ಗೆ ಬೇಸರವಾಯಿತು. ಆದರೆ ಅಪ್ಪ ಏನು ಹೇಳದೆ ಮನೆಯ ಹಿಂಭಾಗಕ್ಕೆ ಹೋದರು. ಸ್ವಲ್ಪ ಸಮಯದ ನಂತರ ಒಂದು ಹಳೆಯ ಸೈಕಲ್ ತೆಗೆದುಕೊಂಡು ಬಂದರು. ಅದು ತುಂಬ ಹಳೆಯದಾಗಿತ್ತು. ಅದರ ಬಣ್ಣ ಹೋಗಿತ್ತು, ಸೀಟ್ ಕೂಡ ಹರಿದಿತ್ತು. ಅಪ್ಪ ಹೇಳಿದರು, ಇದು ನನ್ನ ಸೈಕಲ್. ನಾನು ಕೆಲಸಕ್ಕೆ ಹೋಗಲು ಇದನ್ನೇ ಬಳಸುತ್ತಿದ್ದೆ. ಇದನ್ನು ಸ್ವಲ್ಪ ಸರಿಪಡಿಸಿಕೊಂಡು ನೀನು ಶಾಲೆಗೆ ಹೋಗು. ಅರುಣ್ ಸೈಕಲ್ನನ್ನು ನೋಡಿದ. ಅವನಿಗೆ ಸ್ವಲ್ಪ ಬೇಸರವಾಯಿತು. ನನಗೆ ಹೊಸ ಸೈಕಲ್ ಬೇಕಿತ್ತು ಅಪ್ಪ. ಅಪ್ಪ ನಗುತ್ತಾ ಹೇಳಿದರು, ಹೊಸ ಸೈಕಲ್ ನಿನ್ನನ್ನು ಶಾಲೆಗೆ ಕರೆದುಕೊಂಡು ಹೋಗುತ್ತದೆ ಮಗ. ಆದರೆ ಈ ಸೈಕಲ್ ನಿನ್ನ ಅಪ್ಪನ ಪರಿಶ್ರಮವನ್ನು ನೆನಪಿಸುತ್ತಾ ಹೋಗುತ್ತದೆ. ಆ ಮಾತು ಅರುಣ್ಗೆ ಅರ್ಥವಾಗಲಿಲ್ಲ. ಆದರೂ ಮರುದಿನದಿಂದ ಆ ಸೈಕಲ್ನಲ್ಲೇ ಶಾಲೆಗೆ ಹೋಗಲು ಶುರು ಮಾಡಿದ. ಕೆಲವು ಮಕ್ಕಳು ಅವನ ಹಳೆಯ ಸೈಕಲ್ ನೋಡಿ ನಗುತ್ತಿದ್ದರು. ಹೇ ಅರುಣ್, ಇದು ಸೈಕಲ್ಲಾ? ಮ್ಯೂಸಿಯಂನಿಂದ ತಂದಿದ್ದೀಯಾ? ಎಲ್ಲರೂ ನಗುತ್ತಿದ್ದರು. ಅರುಣ್ಗೆ ತುಂಬ ನೋವಾಗುತ್ತಿತ್ತು. ಆದರೆ ಅವನು ಏನೂ ಹೇಳದೆ ಮುಂದೆ ಹೋಗುತ್ತಿದ್ದ. ಒಂದು ದಿನ ಶಿಕ್ಷಕರು ತರಗತಿಯಲ್ಲಿ ಹೇಳಿದ್ದರು, ಯಾರು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ಅಂದುಕೊಂಡಿದ್ದೀರೋ ಅವರು ಮೊದಲು ತಮ್ಮ ಪರಿಸ್ಥಿತಿಯನ್ನು ದೂರುವುದನ್ನು ನಿಲ್ಲಿಸಬೇಕು. ಆ ಮಾತು ಅರುಣ್ನ ಮನಸ್ಸಿನಲ್ಲಿ ತಟ್ಟಿತು. ಆ ದಿನದಿಂದ ಅವನು ಒಂದು ನಿರ್ಧಾರ ಮಾಡಿದ. ನನ್ನ ಬಳಿ ಏನೂ ಇಲ್ಲ ಅನ್ನುವುದನ್ನು ಯೋಚಿಸುವುದಿಲ್ಲ. ನನ್ನ ಬಳಿ ಏನೂ ಇದೆ ಅನ್ನುವುದನ್ನು ಬಳಸಿಕೊಂಡು ಮುಂದೆ ಹೋಗುತ್ತಿದ್ದಾನೆ. ಅವನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಓದಲು ಶುರು ಮಾಡಿದ. ಶಾಲೆಗೆ ಹೋಗುತ್ತಿದ್ದ. ಮನೆಗೆ ಬಂದು ತಂದೆಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದ. ರಾತ್ರಿ ಮತ್ತೆ ಓದುತ್ತಿದ್ದ. ಹೀಗೆ ವರ್ಷಗಳು ಕಳೆದವು. ಅರುಣ್ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ. ಮುಂದೆ ಕಾಲೇಜಿಗೆ ಸೇರಿ ಕಷ್ಟಪಟ್ಟು ಓದಿದ. ಕೊನೆಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಮೊದಲ ಸಂಬಳ. ಒಂದು ದಿನ ಅವನು ನೇರವಾಗಿ ಮನೆಗೆ ಬಂದ. ಅಪ್ಪ ಹೊರಗಡೆ ಅದೇ ಹಳೆಯ ಸೈಕಲ್ ಹಿಡಿದು ನಿಂತಿದ್ದರು. ಅರುಣ್ ಅಪ್ಪನ ಕೈ ಹಿಡಿದು ಹೇಳಿದ, ಅಪ್ಪ, ನೀವು ನನಗೆ ಕೊಟ್ಟಿದ್ದು ಸೈಕಲ್ ಅಲ್ಲ. ಅಪ್ಪ ಆಶ್ಚರ್ಯದಿಂದ ನೋಡಿದ್ದರು. ಅರುಣ್ ಮುಂದುವರಿಸಿದ, ನೀವು ನನಗೆ ಪರಿಶ್ರಮದ ಬೆಲೆ ಕಲಿಸಿದ್ದೀರಿ. ಅಪ್ಪನ ಕಣ್ಣಲ್ಲಿ ನೀರು ತುಂಬಿತ್ತು. ಅರುಣ್ ತನ್ನ ಮೊದಲ ಸಂಬಳದಿಂದ ಅಪ್ಪನಿಗೆ ಒಂದು ಹೊಸ ಸೈಕಲ್ ತಂದುಕೊಟ್ಟ. ಅಪ್ಪ ಸೈಕಲ್ ನೋಡಿ ನಕ್ಕರು. ಆದರೆ ಅರುಣ್ ಆ ಹಳೆಯ ಸೈಕಲನ್ನು ಮಾತ್ರ ಮನೆಯಲ್ಲೇ ಉಳಿಸಿಕೊಂಡ. ಯಾಕೆಂದರೆ ಅದು ಅವನಿಗೆ ಬಡತನವನ್ನು ನೆನಪಿಸುವ ವಸ್ತುವಾಗಿರಲಿಲ್ಲ. ಅದು ಅವನಿಗೆ ನೀನು ಎಲ್ಲಿಂದ ಬಂದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಎಂದು ನೆನಪಿಸುವ ನೆನಪಾಗಿತ್ತು. ಸ್ನೇಹಿತರೆ, ನಮ್ಮ ಬಳಿ ದುಬಾರಿ ವಸ್ತುಗಳು ಇಲ್ಲದಿರಬಹುದು, ನಮಗೆ ಎಲ್ಲ ಸೌಲಭ್ಯಗಳು ಸಿಗದೇ ಇರಬಹುದು. ಆದರೆ ನಮ್ಮ ಬಳಿ ಒಂದು ಕನಸು, ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಸಾಕು. ಇಂದು ಜನರು ನಿಮ್ಮನ್ನು ನೋಡಿ ನಗಬಹುದು, ಆದರೆ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಅದೇ ಜನರು ನಿಮ್ಮನ್ನು ಗೌರವಿಸಬಹುದು. ಆದ್ದರಿಂದ ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಎಂದಿಗೂ ಸೋಲಬೇಡಿ. ನಿಮ್ಮ ಆರಂಭ ಚಿಕ್ಕದಾಗಿರಬಹುದು, ಆದರೆ ನಿಮ್ಮ ಗುರಿ ದೊಡ್ಡದಾಗಿರಲಿ. ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಕನ್ನಡ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.